ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳು ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಗಬಹುದು. ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವ ಕ್ಷಣ ಬೇಕಾದ್ರೂ ಚೇಂಜ್ ಆಗ್ಬಹುದು. ಈಗ ಹಾವು ಮುಂಗಿಸಿ ಹಾಗೆ ಇದ್ದೋರು ಇನ್ನೊಂದು ಕ್ಷಣ ಕ್ಲೋಸ್ ಆಗ್ಬಹುದು. ಇದೊಂದ್ ರೀತಿ ರಾಜಕೀಯ ಇದ್ದಂಗೆ. ಆ ಪಕ್ಷ ಈ ಪಕ್ಷ ಅಂತ ತಿವಿಯುತ್ತಾ ಇರುವ ನಾಯಕರು ಫಂಕ್ಷನ್ ಗಳಲ್ಲಿ ಯಾವುದೋ ಜನ್ಮದ ದೋಸ್ತ್ಗಳಂತೆ ಒಟ್ಟಿಗೆ ಇರಲ್ವಾ? ಬಿಗ್ ಬಾಸ್ ಮನೆನೂ ಹಾಗೇನೆ. ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ ನಲ್ಲಿರುವ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ನಡುವೆಯ ಜಗಳವೇನು ಹೊಸತೇನಲ್ಲ. ಒಬ್ಬರು ಎಣ್ಣೆಯಾದರೆ ಮತ್ತೊಬ್ಬರು ನೀರು, ಹೀಗಾಗಿ ಬೆರೆಯುವ ಮಾತೇ ಇಲ್ಲ. ಇಬ್ಬರ ಮಧ್ಯೆ ಕಿರಿಕುಗಳು ಆಗುತ್ತಲೇ ಇವೆ. ರಕ್ಷಿತಾ ಶೆಟ್ಟಿ ಫೇಕ್, ಅವಳಿಗೆ ಕನ್ನಡ ಚೆನ್ನಾಗಿ ಬರುತ್ತೆ, ನಮ್ಮ ಕಡೆ ಯಾರು ಈ ರೀತಿ ಕನ್ನಡ ಮಾತಾಡೋದಿಲ್ಲ ಅಂತ ಧ್ರುವಂತ್ ಹೇಳಿದ್ರು. ಬಿಗ್ ಬಾಸ್ ಶುರುವಾದಾಗ ಅಣ್ಣ ತಂಗಿ ತರ ಇದ್ದ ಧ್ರುವಂತ್ ಹಾಗೂ ರಕ್ಷಿತಾ ಮಧ್ಯೆ ಈಗ ಯಾವುದೂ ಸರಿಯಿಲ್ಲ. ಯಾವಾಗ್ಲೂ ಜಗಳ, ಕಿತ್ತಾಟ, ಒಂದು ರೀತಿ ಒಬ್ರಿಗೊಬ್ರನ್ನ ಕಂಡ್ರೆ ಆಗಲ್ಲ ಅನ್ನೋ ರೀತಿ, ದುಶ್ಮನ್ಗಳು ಅನ್ನೋ ರೀತಿ ಆಡ್ತಿದ್ದಾರೆ. ಇದರ ನಡುವೆ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿನ ಫೇಕ್ ಎಲಿಮಿನೇಷನ್ ಮಾಡಿ ಸೀಕ್ರೆಟ್ ರೂಮ್ ನಲ್ಲಿ ಇರಿಸಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಏನೇನ್ ನಡೀತಿದೆ ಅನ್ನೋದನ್ನ ಇಬ್ರು ಕೂಡ ಸೀಕ್ರೆಟ್ ರೂಮ್ ಅಲ್ಲಿ ಕುತ್ಕೊಂಡು ನೋಡ್ತಿದ್ದಾರೆ. ಇದರ ಮಧ್ಯೆ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿಯ ಸಣ್ಣ ಬುದ್ಧಿಯನ್ನ ಎಕ್ಸ್ಪೋಸ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಿವೆ. ಹೌದು, ಬಿಗ್ ಬಾಸ್ ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇದ್ದಿದ್ದೇ ಬೇರೆ, ಈಗ ಅವರು ಇರೋದೇ ಬೇರೆ. ಕಿಚ್ಚನ ಚಪ್ಪಾಳೆ ಸಿಕ್ಕ ಬಳಿಕ ಅವರು ಸಂಪೂರ್ಣವಾಗಿ ಬದಲಾದರು ಅನ್ನುವಂತ ಮಾತಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಯಾರ ಮಾತನ್ನು ಕೂಡ ಕೇಳುವ ಪರಿಸ್ಥಿತಿಯಲ್ಲಿ ಈಗ ಇಲ್ಲ. ಈ ಬದಲಾವಣೆಯನ್ನ ಧ್ರುವಂತ್ ಅವರು ಈಗ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಹೌದು, ಮಾಳು ಅವರನ್ನು ಸೇವ್ ಮಾಡಿ ಕಾವ್ಯ ಅವರನ್ನು ನಾಮಿನೇಟ್ ಮಾಡಬೇಕು ಅನ್ನೋದು ರಕ್ಷಿತಾ ಶೆಟ್ಟಿ ಅವರ ವಾದ ಆಗಿತ್ತು. ಆದ್ರೆ ಈ ವಾದವನ್ನ ಧ್ರುವಂತ್ ಅವರು ಒಪ್ಪಿಲ್ಲ. ಮಾಳುಗೆ ಹೋಲಿಸಿದರೆ ಕಾವ್ಯ ಸಮರ್ಥ ವ್ಯಕ್ತಿ, ಅವರನ್ನು ನಾಮಿನೇಟ್ ಮಾಡೋದು ಸರಿಯಲ್ಲ ಅಂತ ಧ್ರುವಂತ್ ವಾದ ಮಾಡಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರು ಮಾಳು ಸೇವ್ ಆಗ್ಬೇಕು, ಕಾವ್ಯ ಅವರು ನಾಮಿನೇಟ್ ಆಗ್ಬೇಕು ಅಂತ ಹೇಳೋದಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನಪ್ಪಾ ಅಂದ್ರೆ ಗಿಲ್ಲಿ ಹಾಗೂ ಕಾವ್ಯ ಒಟ್ಟಾಗಿ ಸಮಯ ಕಳೆಯುತ್ತಿದ್ದಾರೆ. ಈ ಕಾರಣದಿಂದಲೇ ಕಾವ್ಯ ಬಗ್ಗೆ ರಕ್ಷಿತಾ ದ್ವೇಷ ಸಾಧಿಸ್ತಿದ್ದಾರೆ ಅನ್ನೋದು ಕೆಲವರ ವಾದ. ಇನ್ನು ಎದುರುಗಡೆ ಇದ್ದಂತವರು ಏನಾದ್ರೂ ಹೇಳುವಾಗ ರಕ್ಷಿತಾ ಶೆಟ್ಟಿ ಓಡೋಡಿ ಹೋಗ್ತಾರೆ, ಮಾತನ್ನ ಕೇಳಿಸಿಕೊಳ್ಳೋದೇ ಇಲ್ಲ. ಈ ವಿಷಯವನ್ನ ಧ್ರುವಂತ್ ಅವರು ಎತ್ತಿ ಹೇಳಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ ನಲ್ಲಿರುವ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ನಡುವೆ ಮತ್ತೆ ಜಗಳ ಶುರುವಾಗಿದೆ. ಧ್ರುವಂತ್ ರಕ್ಷಿತಾ ಅವರ ವರ್ತನೆಯನ್ನು ಅಣಗಿಸಿದ್ದರಿಂದ ಕೋಪಗೊಂಡ ರಕ್ಷಿತಾ ಧ್ರುವಂತ್ಗೆ ತೀವ್ರವಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ನಡುವೆ ಮತ್ತೆ ಬೆಂಕಿ ಹತ್ತಿಕೊಂಡಿದೆ. ಇಬ್ಬರು ತದ್ವಿರುದ್ಧ ಸ್ವಭಾವ ಹೊಂದಿರುವ ಸ್ಪರ್ಧಿಗಳಾಗಿದ್ದರಿಂದ ಒಂದೇ ರೂಮ್ ನಲ್ಲಿ ಇವರಿಬ್ರು ಹೇಗೆ ಇರುತ್ತಾರೆ ಅನ್ನೋದರ ಬಗ್ಗೆ ವೀಕ್ಷಕರಲ್ಲಿ ಕುತೂಹಲ ಮನೆ ಮಾಡಿತ್ತು. ವೀಕ್ಷಕರು ಅಂದುಕೊಂಡಂತೆ ರಕ್ಷಿತಾ ಮತ್ತು ಧ್ರುವಂತ್ ನಡುವೆ ಮತ್ತೆ ಜಗಳ ಶುರುವಾಗಿದೆ. ಎಸ್, ನೀವು ಯಾಕೆ ಇಷ್ಟು ಸ್ಟೈಲ್ ಮಾಡ್ತೀರಿ ಅಂತ ರಕ್ಷಿತಾ ಧ್ರುವಂತ್ ಅವರನ್ನ ಕೇಳಿದಾಗ, ನನ್ನನ್ನು ನಾನು ಪ್ರೀತಿಸುತ್ತೇನೆ ಅಂತ ಧ್ರುವಂತ್ ಹೇಳುತ್ತಾರೆ. ನಿಮ್ಮನ್ನ ಸೀಕ್ರೆಟ್ ರೂಮ್ಗೆ ಹಾಕಿ ತಪ್ಪಾಯ್ತು ಅಂತ ಬಿಗ್ ಬಾಸ್ ಸಹ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಂತ ಧ್ರುವಂತ್ಗೆ ರಕ್ಷಿತಾ ಹೇಳ್ತಾರೆ. ನಿನ್ನ ಆಟಿಟ್ಯೂಡ್, ಬಿಹೇವ್ ಮಾಡುವ ರೀತಿ, ನಿನ್ನ ಒಳ್ಳೆಯದಕ್ಕೆ ಹೇಳಿದರೂ ನೀವು ಮಾಡುವ ವರ್ತನೆ ಸರಿ ಇಲ್ಲ ಅಂತ ರಕ್ಷಿತಾ ರೀತಿಯಲ್ಲೇ ಧ್ರುವಂತ್ ಮಾಡಿ ತೋರಿಸುತ್ತಾರೆ. ಇದರಿಂದ ಕೋಪಗೊಂಡ ರಕ್ಷಿತಾ, ಕ್ಯಾಮರಾಗೆ ತೋರಿಸಿ, ನಿಮಗೆ ಫುಟೇಜ್ ಬೇಕಾ ಅಂತ ಖಾರವಾಗಿ ಪ್ರಶ್ನೆ ಮಾಡುತ್ತಾರೆ. ರಕ್ಷಿತಾ ರೀತಿ ಯಾಕೆ ಮಾಡ್ತಿದ್ದೀರಾ? ನೀವು ರಕ್ಷಿತಾ ಆಗಬೇಕಾ? ರಕ್ಷಿತಾಳ ಕೂಡ ನಿಮ್ಮಿಂದ ಆಗಲು ಸಾಧ್ಯವಿಲ್ಲ ಅಂತ ಧ್ರುವಂತ್ಗೆ ಕ್ಲಾಸ್ ತೆಗೆದುಕೊಳ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಧ್ರುವಂತ್ ಈ ಹಿಂದಿನ ಅಶ್ವಿನಿ ಜೊತೆಗಿನ ಜಗಳದ ಸನ್ನೆಯನ್ನು ಮಾಡಿ ತೋರಿಸ್ತಾರೆ. ಇನ್ನು ಸೀಕ್ರೆಟ್ ರೂಮ್ಗೆ ಬಂದ ತಕ್ಷಣವೇ ಧ್ರುವಂತ್ ಜೊತೆ ಹೇಗಿರಬೇಕು ಅಂತ ರಕ್ಷಿತಾ ತಲೆ ಚಚ್ಚಿಕೊಂಡಿದ್ದರು. ಬಿಗ್ ಬಾಸ್ ಇಬ್ಬರಿಗೂ ಯಾವ ತಂಡದ ಯಾರು ಆಟ ಆಡಬೇಕು ಎಂಬುದನ್ನ ನಿರ್ಧರಿಸಲು ರಕ್ಷಿತಾ ಮತ್ತು ಧ್ರುವಂತ್ಗೆ ನೀಡಲಾಗಿದೆ. ಒಟ್ಟಾರೆ ಈ ವಾರದ ಟಾಸ್ಕ್, ಸ್ಪರ್ಧಿಗಳ ನಾಮಿನೇಷನ್ ಎಲ್ಲವೂ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ಪೆಷಲ್ ಪವರ್ ಪಡೆದು ಇವರಿಬ್ಬರು ಗೇಮ್ ಚೇಂಜರ್ ಆಗಿರುವುದಂತೂ ನಿಜ. ಆದರೆ ಇವರಿಬ್ಬರ ನಿರ್ಧಾರಗಳು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಗೊತ್ತಾಗಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.